ಸ್ಯಾಮ್ಸಂಗ್ ಇನ್ಸ್ಪಿರೇಷನ್ ಅವನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲ ಏನಿಲ್ಲ, ವಾಪಸ್ ಹೋಯ್ತಾ ಇದ್ವಿ. ಇನ್ನು 100 ಮೀಟರ್ ಇತ್ತು ನಮ್ಗೆ, ಇದಕ್ಕೆ ಸುಸ್ತಾಗಿ ಹೋಗ್ಬಿಟ್ಟು 500 ಅಂತೆ. ಗೈಸ್, ಡೆಲ್ಟಾ ಬೀಚಿಗೆ ಬಂದಿದ್ದೀವಿ. ನಾನಿದ್ದಾಗ ಇಲ್ಲೆಲ್ಲ ಮರಳಿತ್ತು, ಬಟ್ ಇಲ್ಲೆಲ್ಲ ಫುಲ್ ಕವರ್ ಆಗ್ಬಿಡ್ರೆ. ನಮ್ಮ ಪುಷ್ಟಿ ನೋಡಿ ಗೈಸ್, ಫುಲ್ ಸನ್ಸ್ಕ್ರೀನ್ ಹಚ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ಗೈಸ್, ಅಂಜಲ್ ತವಾ ಫ್ರೈ, ಸ್ಕ್ವಿಡ್ ಗೀ ರೋಸ್ಟ್, ಪನ್ನೀರ್ ಗೀ ರೋಸ್ಟ್, ಕ್ರಾಬ್ ಒಂದು ಹೇಳಿದ್ದೀವಿ. ಗೈಸ್, ಇದು ಬೀಚು, ಆ ಕಡೆ ರಿವರು. ಡೆಲ್ಟಾ ಪಾಯಿಂಟ್ ಎಷ್ಟು ಗಲೀಜಾಗಿ ಇಟ್ಕೊಂಡಿದೆ. ಎಸ್ ಗೈಸ್, ನಾವು ಇವಾಗ ಡೇ 2 ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ. ನೀವು ಸ್ಟಾರ್ಟ್ ಮಾಡಿದ ವ್ಯಕ್ತಿ ನಮ್ಮ ಮೌರ್ಯ. ಗೈಸ್ ಅಂತ ಅಲ್ವಾ ಮೌರ್ಯ? ಎಲ್ಲ ಇಲ್ಲಿ ಬೀಚ್ ವ್ಯೂ ಇದೆ. ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಬ್ರೇಕ್ಫಾಸ್ಟ್ ತಿಂದಿದ ತಕ್ಷಣ ಎಲ್ಲಾದರೂ ಬೀಚ್ಗೆ ಹೋಗ್ತೀವಿ ಆಟ ಆಡೋಕ್ಕೆ. ಬನ್ನಿ ತೋರಿಸ್ತೀನಿ ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ಅಂತ. ನಾನು ಬ್ರೆಡ್ಡು, ಪಪಾಯ, ವಡೆ ಹಾಕೊಂಬಂದಿದ್ದೀನಿ. ಇಲ್ಲಿ ಚೆನ್ನಾಗಿ ತಿನ್ಸಿ ಮುಗಿಸಾಕ್ಬಿಟ್ಟಿದ್ದಾರೆ ಮಕ್ಕಳಿಗೆ. ಆಮೇಲೆ ದೋಸ್ತ ಸೆಟ್ ದೋಸೆ, ಪಪಾಯ, ಮೊಟ್ಟೆ ಏನೋ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಸನ್ಸ್ಕ್ರೀನ್ ರೆಡಿನಾ ಮ್ಯಾಮ್? ಓ ಏನು ಮ್ಯಾಮ್, ನಾನು ಅಯ್ಯೋ ಮೂಗ್ ಬಟ್ಟೆಲ್ಲ ಹಾಕೊಂಡಿದ್ಯಾ, ನನಗೊಂದು ಮರ್ತೋಗ್ಬಿಟ್ಟಿದ್ದೀನಿ. ನಿಮ್ಮ ಮೂಗ್ ಸಿಕ್ಸಿರೋದ. ಗೈಸ್, ಐ ಆಮ್ ರೆಡಿ ಗೈಸ್. ನೋಡಿ ಗೈಸ್, ನಾನು ರೆಡಿ, ನಮ್ಮ ಮನೆ ರೆಡಿ. ಐ ಆಮ್ 31, ಶಿ ಇಸ್ 22. ಅಲ್ಲ, ಇಬ್ರು ಒಂದೇ ತರ ಹೆಂಗಿದ್ಯಾ, ಬಟ್ ಇಬ್ರು ಒಂದೇ ತರ ಕಾಣ್ತೀವಿ. ನಂಗಿನ್ನ ವಯಸ್ಸಾಗಬೇಕು ನಿಮ್ಮ ಥರ. ಎಂಥದ್ದು, ನಾವಿವಾಗ ನೆಕ್ಸ್ಟ್ ಊಟ ಮಾಡೋಕ್ಕೋಗ್ಬೇಕು. ಮಚ್ಚಲಿಗೆ ಹೋಗ್ತಾ ಇದ್ದೀವಿ. ಎಲ್ಲ 1 by 1 ರೆಡಿ ಆಗ್ತಾ ಇದ್ದಾರೆ. ಬೀಚಲ್ಲಿ ಆಟ ಆಡ್ಕೊಂಡು ಮುಗಿಸ್ಕೊಂಬಂದು ಸದ್ಯಕ್ಕೆ ಟ್ಯಾನ್ ಆಗಿರೋದೆಲ್ಲ ಎಲ್ಲ ಕದೆ ಕಾಣ್ತಾ ಇದ್ದೀವಿ ಆ್ಯಕ್ಚುಲಿ. ರೆಡಿನಾ ಮೌರ್ಯ? ಊಟಕ್ಕೆ ಹೋಗೋಣ, ರೆಡಿನಾ? ಹಾಂ, ನಿನ್ನ ಔಟ್ಫಿಟ್ ತೋರಿಸು. ಬಟ್ಟೆ ಸೂಪರ್, ನಮ್ದು ದುಡ್ವಿನ ಔಟ್ಫಿಟ್. ಓ, ಇಲ್ಲಿ ನೋಡ್ದು, ಬೀಚ್ಗೆ ಹೋಗ್ತಿದ್ಯಾ, ಊಟಕ್ಕೆ ಹೋಗ್ತಿದ್ಯಾ? ಬಿಸಿಲು. ಆ್ಯಂಡ್ ನನ್ನ ಔಟ್ಫಿಟ್ ಹಿಂಗಿದೆ ಗೈಸ್. ಕೆಳಗಡೆ ತೋರಿಸ್ತೀನಿ. ವಜ್ಜು ಔಟ್ಫಿಟ್. ಬನ್ನಿ ಎಲ್ಲರದ್ದು ತೋರಿಸ್ತೀನಿ. ಅಮ್ಮ, ಮ್ಯಾನಿ ನಿನ್ನ ಔಟ್ಫಿಟ್ ತೋರಿಸು. ತಿರುಗಿ ಔಟ್ಫಿಟ್ ತೋರಿಸೆ. ಇದು ನಮ್ಮ ಮೇದಿನ ಔಟ್ಫಿಟ್, ನಂದು ತೋರಿಸ್ಬಿಡು. ಇದು ನಮ್ಮ ಐಸೋಕನ ಔಟ್ಫಿಟ್ಟು. 2015 ಕೈಲಿ ಜನರು ಹಾಕೊಂಡಾಗ ಇವರು ಲಾನಾ ಡೆಲ್ ರೈ ಫಾಲೋ ಮಾಡ್ಕೊಂಡು ಏನೋ ಮಾಡ್ಕೊಂಡವ್ರೆ. ಲಾನಾ ಡೆಲ್ ರೈ ಕ್ರಾಸ್ ಓವರ್ ವಿತ್ ತಾಲಿಬಾನ್. ಇವರು ಬೋಹೋ ಗರ್ಲ್ ಆಗಿದ್ದಾರೆ. 1-2 ದಿನ ಆದಮೇಲೆ ಸ್ಕ್ಯಾಂಡಿನೇವಿಯನ್ ಚಿಕ್ ಆಗ್ತಾರೆ. ಅವ್ರು ನೋಡಿ ಲೇಟೆಸ್ಟ್ ವರ್ಷನ್ ಆಫ್ ಕರ್ದಾಶಿಯನ್. ನಮ್ಮ ಶ್ರುತಿಯಕೋದಿ ಇನ್ನೂ ಬರ್ತಾ ಇದ್ದಾರೆ ಅಲ್ಲಿ. ಹೆಂಗೆ? ಹಾಂ, ಸಿರಿ ಆಯ್ತು. ನಮಗೆ ಆಟೋದವರೆಲ್ಲ ಮಚ್ಚಲಿ ಬೇಡ, ತಿಮ್ಮಪ್ಪಗೆ ಹೋಗಿ ಚೆನ್ನಾಗಿದೆ ಅಂತ ಅಂದು, ಅದಕ್ಕೋಸ್ಕರ ನಾವು ತಿಮ್ಮಪ್ಪಗೆ ಊಟಕ್ಕೆ ಹೋದ್ವಿ. ಆ ಕೂಲರ್ ಇದೆಯಲ್ಲ, ಅದು ಇಲ್ಲಿತ್ತು. ನಮಗೆ ಗಾಳಿ ಬೀಸ್ತೈತೆ ಅಂತ ಅಲ್ಲಿ ಇದು ಮಾಡಿದ್ದು. ಗೈಸ್, ಅಂಜಲ್ ತವಾ ಫ್ರೈ, ಸ್ಕ್ವಿಡ್ ಗೀ ರೋಸ್ಟ್, ಪನ್ನೀರ್ ಗೀ ರೋಸ್ಟ್, ಕ್ರಾಬ್ ಒಂದು ಹೇಳಿದ್ದೀವಿ. ಕ್ರಾಬ್ ಬಂತು ಗೈಸ್, ಕ್ರಾಬು. ಗೈಸ್, ಎಲ್ಲ ಊಟ ಮಾಡಿ ರೋಸ್ಟ್ ಆಗ್ಬಿಟ್ಟಿದೆ. ಜೀವಿತಕ್ಕೊಂದು ಆರಾಮಾಗಿದೆ. ಜೀವಿತಕ್ಕ ನೀನೊಂದು ರೋಸ್ಟ್ ಆಗಿಲ್ಲ, ಇವರೆಲ್ಲ ರೋಸ್ಟ್ ಆಗೋದು. ನಮ್ಮ ಚಂದನಕ್ಕ, ಶ್ರುತಿ ಅಕ್ಕ ಎಲ್ಲ ರೋಸ್ಟ್ ಆಗೋಗ್ಬಿಟ್ಟಿದ್ದಾರೆ. ಸೊ ಆಫ್ ಮಾಡಿದೆ ನಿಮಿಷ.
ಓದು 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 ಮ್ಯಾಚ್ ಆಗ್ಲಿಲ್ಲ, ಸಿಟ್ಟು ಬಂದ್ಬಿಡ್ತು. ಗೈಸ್ ಪುಷ್ಟಿ ಮಾಡಿರೋ ಇದು ಪರ್ಸ್. ಓಕೆ ಗೈಸ್, ಎಲ್ಲ ಸುಮ್ಮನೆ ಇಲ್ಲಿ ಕಿಚನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಕಾಫಿ ಕುಡಿಯೋಣ ಅಂತ ಮಟ್ಟ ಮಧ್ಯಾಹ್ನ ಇನ್ನು 3:30. ಬಟ್ ನಮಗೆ ಕಾಫಿ ಕುಡಿಯೋಕೆ ಆಸೆ ಆಗ್ತಿದೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಏನೋ ಫಂಕ್ಷನ್ ನಡೀತಿದೆ ಗೈಸ್. ನೆನೆ ರಾತ್ರಿನೂ ಎಲ್ಲ ಸೌಂಡು, ಇವತ್ತು ಎಲ್ಲ ನಡೆಯುತ್ತೇನೋ ತುಂಬ ಸೌಂಡು. ನಮಗೆ ಹಾಲಿಡೇನ ಎಂಜಾಯ್ ಮಾಡೋಕ್ಕೆ ಬಿಡ್ತಾನೆ ಇಲ್ಲ. ಅಲ್ಲ, ಎಲ್ಲ 3:45ಗೆ ಟೀ ಕಾಫಿ ಕುಡಿಯೋಕೆ ಬಂದು ಸ್ನ್ಯಾಕ್ಸು ಟೀ ಕಾಫಿ ಎಲ್ಲ. ಮೌರ್ಯ 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 ನಮ್ಮ ಮೌರ್ಯ ನನಗೆ ಕಣ್ಣೊಡಿತಾವನೆ. ಇಲ್ಲಿ ಚಂದನಕ ಜೋ ಜೋ ಅಂತೈತೆ. ಹಾಕು. ಅಯ್ಯೋ, ಇಷ್ಟೋ ತನಕ ವಿಡಿಯೋನೇ ಆಗಲಿಲ್ಲ. ಐಸು ವಿಡಿಯೋ ಮಾಡಕ್ಕೆ ಹೋಗಿ ಕಾಫಿ ಚೆಲ್ಕೊಂಡು ಅದನ್ನ ನಾನು ವಿಡಿಯೋ ಮಾಡ್ತೇನೆ. ಫೋಟೋ ಕಾಫಿದು ಫೋಟೋ ತೆಗಿಯಕ್ಕೆ ಹೋಗಿ ಕಾಫಿ ಚೆಲ್ಕೊಂಡವಳೆ. ಸೂಪರ್. ಫುಲ್ ಹಾಕ್ಬಿಟ್ಟು ಕಣೆ. ಇಲ್ಲಿ ನೋಡು, ಆ ಚೆಲ್ಲು ಎಷ್ಟೈತೆ ಫುಲ್ಲು. ನೋಡ್ತಿದ್ದಾರೆ. ನಮ್ಮ ಪುಷ್ಟಿ ನೋಡಿ ಗೈಸ್, ಫುಲ್ ಸನ್ಸ್ಕ್ರೀನ್ ಹಚ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಬೀಚ್ಗೆ ಹೋಗೋಕ್ಕೆ. ಬ್ಲೆಂಡರಲ್ಲಿ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಿದ್ಲಿ ಇವಾಗ. ಫೌಂಡೇಶನ್ ಬ್ರಷಲ್ಲಿ. ವಾವ್ ವಾವ್ ಪುಷ್ಟಿ, ವಾವ್. ರೆಡಿನಾ ನೆಕ್ಸ್ಟ್ ಬೀಚ್ಗೆ ಹೋಗೋಕ್ಕೆ? ಅದೇ ನೋ ಪ್ಲೇಯಿಂಗ್ ಅಲ್ಲಿ, ಜಸ್ಟ್ ಫೋಟೋ. ಓಕೆ, ಬರೀ ಕಾಲ್ ಮಾಡ್ಕೋಬೇಕು. ಮತ್ತೆ ನಾಳೆ ಬೆಳಗ್ಗೆ ಆಟಾಡು ಬೀಚಲ್ಲಿ. ಓಕೆ, ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದಿ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ ಗೈಸ್. ಇದು ನನ್ನ ಬರ್ತಡೇದು. ತುಂಬ ವರ್ಷ ಆಗಿತ್ತು, ಹಾಕ್ಕೊಂಡೇ ಇರಲಿಲ್ಲ. ಇವಾಗ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಇವರಿಬ್ರು. ಗೈಸ್, ಡೆಲ್ಟಾ ಬೀಚಿಗೆ ಬಂದಿದ್ದೀವಿ. ನಾನಿದ್ದಾಗ ಇಲ್ಲೆಲ್ಲ ಮರಳಿತ್ತು, ಬಟ್ ಇಲ್ಲೆಲ್ಲ ಫುಲ್ ಕವರ್ ಆಗಿಬಿಡಿದೆ. ಇಂಪ್ರೂವ್ ಮಾಡಿದ್ದಾರೆ ಹಿಂಗೆ. ಹಿಂಗಿದೆ ಎಲ್ಲ ಫೋಟೋ ಶೂಟ್ ಮಾಡಿದೆ. ನಮ್ಮ ಅಮ್ಮ ಮಗಳು ಇಲ್ಲಿ ಫೋಟೋ ಶೂಟ್. ಗೈಸ್, ಇದು ಬೀಚು, ಆ ಕಡೆ ರಿವರು. ದಿಸ್ ಇಸ್ ಕಾಲ್ಡ್ ಡೆಲ್ಟಾ ಪಾಯಿಂಟ್. ಎಷ್ಟು ಗಲೀಜಾಗಿ ಇಟ್ಕೊಂಡಿದೆ ಬಿಕಾಸ್ ಮುಂಚೆ ನಾನು ಬಂದಾಗ ಅವಾಗ ಅಷ್ಟೊಂದು ಇದಿರಲಿಲ್ಲ, ಕ್ರೌಡ್ ಇರಲಿಲ್ಲ. ಇವಾಗಂತೂ ತುಂಬ ಕ್ರೌಡು. ಗೈಸ್, ಇವಾಗ ಊಟಕ್ಕೆ ಡಿನ್ನರ್ಗೆ ಮಚಲಿಗೆ ಬಂದಿದ್ದೀವಿ. ಮಚಲಿ ಉಡುಪಿಗೆ ಬ್ಯಾಕ್ ಟು ಬ್ಯಾಕ್ ಸೀ ಫುಡ್ ತಿನ್ನಕ್ಕೆ ಬಂದಿದ್ದೀವಿ ನಾವು. ಅಲೋ ಅಜ್ಜೋ, ಯಾಕೋ ಮೌರ್ಯ ಏನು ತಿಂದ್ಯಾ ಮೌರ್ಯ? ಇವೆರಡು ಪಾಪ ಟಯರ್ಡ್ ಆಗ್ಬಿಟ್ಟಿದ್ದೇವೆ, ನಮ್ಮ ಪುಚ್ಕಲ ಆ್ಯಂಡ್ ಮೌರ್ಯ. ನಾವು ಟ್ರಿಪ್ಪಿಗೆ ಬಂದರೆ ಇಲ್ಲಿ ಬೀಚ್ ಮುಂದೆನೇ ಏನೋ ಫಂಕ್ಷನ್ ನಡೀತಿದೆ. ಹೆವಿ ಡಿಸ್ಟರ್ಬೆನ್ಸ್. ನಮಗೆ ವೆಕೇಶನ್ ಆಗಿ ಬರ್ತಿಲ್ಲ. ಅಲ್ಲೇ ವಜ್ರ. ಈಗ ನಾನು ವಜ್ರ ಜೋಸ್ನ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮಲ್ಪೆ ಆ ಕಡೆ ಹೋಗೇ ಇಲ್ಲ. ದೊಡ್ಡವರೆಲ್ಲ ತುಂಬ ಮಲ್ಕೊಂಡವ್ರೆ. ಐ ಡೋಂಟ್ ನೋ ಕೇಳಿಸ್ತಿದ್ಯಾ ನಿಮಗೆ ಅಂತ. ಬನ್ನಿ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಮ್ಮ ಮೂವೀಸ್ ಸ್ಟೈಲಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಡೇ 3 ಇವತ್ತು ನಾವು ಹೊರಡ್ತಾ ಇದ್ದೀವಿ. ಇದರಿಂದ ಇಲ್ಲಿಂದ ಉಡುಪಿಯಿಂದ ಮಂಗಳೂರಿಗೆ ಹೋಗಿ ಮಂಗಳೂರಲ್ಲಿ ಊಟ ಗೀಟ ಮಾಡಿಕೊಂಡು ದಿ ಫೇಮಸ್ ಪಾಪಾಸ್ ತಿನ್ಕೊಂಡು ಹೊರಡೋದು. ಸೊ ಈಗ ನಾನು ವಜ್ರ ಜೋಸ್ನ ಬೆಳಗ್ಗೆ ಇಲ್ಲಿ ಮಲ್ಪೆ ಸೀ ವಾಕಿಗೆ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ. ಬಸ್ ಬೆಳಗ್ಗೆ 7 ಗಂಟೆ ಎಷ್ಟು ಜನ ಆಲ್ರೆಡಿ ಬೀಚಲ್ಲಿ ಆಟಾಡ್ತಾ ಇದ್ದಾರೆ. ನಾವು ಅಲ್ಲಿ ಸೀ ವಾಕ್ ಇದೆಯಲ್ಲ, ಅಲ್ಲಿಗೆ ನೆರ್ಕೊಂಡು ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ಸೊ ವಿ ಆರ್ ವಾಕಿಂಗ್
ಲೆಟ್ಸ್ ಗೋ ಗೈಸ್. ನಾವು ಹಿಂಗೆ ಬರ್ತಾಯಿದ್ವಿ, ಅದಲ್ಲೆಲ್ಲ ಸಖತ್ ಗಲೀಜು, ಜೊತೆಗೆ ಅಲ್ಲಿ ಆ ಕಡೆ ಅಂತೂ ದಿಂಡು ನಾಯಿಗಳಿದೆ. ರೋಡ್ ಸಿಕ್ತು, ರೋಡ್ ಇದೆ, ಬನ್ನಿ. ಎಂಥ ಸಿವಾಕು ಇಲ್ಲ ಏನಿಲ್ಲ, ವಾಪಸ್ ಹೋಗ್ತಾ ಇದ್ವಿ. ಇನ್ನೂ 100 ಮೀಟ್ರ್ ಇತ್ತು ನಮ್ಗೆ, ಇದಕ್ಕೆ ಸುಸ್ತಾಗಿ ಹೋಗುತ್ತೆ. 500 ಅಂತೆ, ಹಾಕ್ತಾ ಇರಲಿಲ್ಲ ವಾಪಸ್. ಇಲ್ಲಿ ನೋಡಿ ಗೈಸ್, ಗಲೀಜು. ಆ ಬೀಚಲ್ಲೂ ಸಖತ್ ಗಲೀಜು. ಅದಕ್ಕೆ ಇಲ್ಲಿ ರೋಡಿಗೆ ಬಂದ್ಬಿಟ್ವಿ. ರೋಡಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ವರ್ಕೌಟ್ ಮಾಡಿಲ್ಲ ವಜ್ರ ನಾನು 3 ದಿವಸದಿಂದ. ಒಂದೇ ದಿವಸ ಎಳಿಸ್ತಾ ಇದ್ದೀವಿ ಎಲ್ಲ ಫುಲ್ಲು, ಅಷ್ಟು ಶೆಕೆ ಆಗ್ತಿದೆ. ಬನ್ನಿ ಹೋಗೋಣ ನಮ್ಮ ರೆಸಾರ್ಟ್ಗೆ. ಸೊ ಅವರ್ಸ್ ಮಾರ್ನಿಂಗ್ ಇಂಟೆನ್ಸ್ ವರ್ಕೌಟ್. ತಗೊಂಡೋಗಿ ಬೀಚಿಗೆ ಬಿಸಾಕ್ತೀವಿ ಇನ್ನೊಂದು 5 ನಿಮಿಷ ಎನರ್ಜಿ ಬರ್ಸ್ಕೊಂಡು. ಕಾಫಿ ಕುಡಿದ್ಬಿಟ್ಟು ಯಪ್ಪ ಆಗ್ತಾಯಿಲ್ಲ, ಸ್ವೆಟ್ಟಾಗಿ ಹೋಗ್ಬಿಟ್ಟಿದ್ದೀವಿ ನಾವೆಲ್ಲ.